ಹೇಳಿಕೆ ಬಿಚ್ಚಿಟ್ರು. ಇವಾಗ ಮುಂದಿನ ನುಡಿ ನಮ್ಮ ಶ್ರೀಯುತ ವೀರಶೆಟ್ಟಿ ಖ್ಯಾಮ ಅವರಿಂದ. ಎಲ್ಲರಿಗೂ ನಮಸ್ಕಾರಗಳು. ನಾಗಶೆಟ್ಟಿ ಧರಂಪುರ ಅನ್ನೋರು ಬರೆದಾಗ ನಾವು ಹೇಳುವಷ್ಟು ನುಡಿ ನಮ್ಮ ಸ್ವಲ್ಪ ದೊಡ್ಡವರಲ್ಲ, ಅಂದರೂ ಕೂಡ ನಮಗೆ ಅವ್ರು ಮಾಡಿದಂಥ ಒಂದು ಈ ಸಮಾಜದಾಗ ಯಾವ ಥರ ನಾವು ಸಂಘಟನೆ ಮಾಡಬೇಕು, ಯಾವ ಥರ ನಾವು ಸಮಾಜದಾಗ ಕಾನೂನಾತ್ಮಕ ಹೋರಾಟ ಮಾಡ್ಬೇಕಂತ ಕಲಿಸಿದಂಥ ವ್ಯಕ್ತಿ ಅಂದರೆ ನಮ್ಮದು ನಾಗಶೆಟ್ಟಿ ಧರಂಪುರ ಅನ್ನೋರು. ಇವತ್ತು ನಾವು ಇಲ್ಲಿ ಅವ್ರದ್ದು ಬರೆದಾಗ ಮಾತಾಡ್ಬೇಕಾದ್ರೆ ನಮ್ಗೆ ಭಾಳ ದುಃಖ ಆಗ್ತಾಯಿದೆ. ದಿನನಿತ್ಯ ನಮಗೆ 1 ತಾಸು ಅರ್ಧ ತಾಸು ನಮ್ಮಲ್ಲಿ ನಮ್ಮಲ್ಲಿ ಆಫೀಸ್ದಾಗ ಕುಂತೇ ಹೋಗ್ತಿರೋರು. ಇವತ್ತು ನಮಗೆ ಈ ಮಾತಾಡ್ತಾರೆ ಅವ್ರು ಹೋಗಿಲ್ಲ ಅಂತ ಅವ್ರು ಇದ್ದಾರೆ ಅಂತೇಳಿ ನಮಗೆ ಫೀಲಿಂಗ್ ಇದೆ. ಬಟ್ ಏನು ನಮ್ಗೆ ಅದು ದುಃಖಲಾರ್ದಂತ ನಮಗೇ ಆಗ್ತಾಯಿಲ್ಲ. ಅವ್ರ ಮನೆಗೆ ಕೂಡ ಏನಾಗ್ತದೆ ಗೊತ್ತಿಲ್ಲ. ದೇವ್ರು ಏನಂದ್ರೆ ಎಲ್ಲರಿಗೆ ಆ ದುಃಖ ಬರ್ಸಕ್ಕಂಥ ಶಕ್ತಿ ಕೊಡಲಿ. ಅದಕ್ಕೆ ಅವ್ರಿಗೆ ಅದು ಕಳ್ಕೊಂಡಿದ್ದು ಇಡೀ ಪತ್ರಿಕಾ ರಂಗಕ್ಕೆ ಮತ್ತು ನಮ್ಮ ಈ ಹೋರಾಟ ಎಲ್ಲ ಸಂಘಟನೆಗಳಿಗೆ ಬಹಳಷ್ಟು ದುಃಖ ಆಗಿದೆ. ಎಲ್ಲರಿಗೆ ಸ್ಫೂರ್ತಿದಾಯಕರು. ಪ್ರತಿಯೊಬ್ಬರಿಗೆ ಹಣ ಇವತ್ತು ನಮ್ಮದು ಒಂದು ಕಾರ್ಯಕ್ರಮ ಇದೆ ಅಂತಂದ್ರೆ ಪ್ರತಿಯೊಂದು ಎಲ್ಲ ಅವರೇ ರೆಡಿ ಮಾಡಿಕೊಡೋರು ನಮಗೆಲ್ಲ. ಈ ಥರ ನೀವು ಎಲ್ಲ ಯುವಕರಂಬ ನೀವು ಸಂಘಟನೆ ಬರಬೇಕು, ಹೋರಾಟ ಮಾಡಬೇಕು, ಸಮಾಜದಾಗೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಗುರುತಿಸಿ ಈ ಮಟ್ಟಕ್ಕೆ ನಮಗೆಲ್ಲ ತಂದಾರ. ಇವತ್ತು ನಾವು ಅವ್ರು ಮಾತಾಡ್ಬೇಕಾದ್ರೆ ಭಾಳ ದುಃಖ ಆಗ್ತಾಯಿದೆ. ಅದಕ್ಕೆ ಅವರಿಗೆ ಎರಡು ನುಡಿಯನ್ನು ಮಾತಾಡೋಕೆ ಅವಕಾಶ ಮಾಡಂತ ನಮ್ಮ ಮೂರ್ತಿ ಸ್ವರಾಗು ಗೆಳೆಯರುಗಳಿಗೆ ಎಲ್ಲರಿಗೆ ಒಂದಷ್ಟು ಮಾತಾಡ್ತೀನಿ. ಜೈ ಹಿಂದ್, ಜೈ ಕನ್ನಡ.